ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಅನೇಕ ಎಪಿಸೋಡ್ಗಳನ್ನು ತಾವೆಲ್ಲ ನೋಡ್ತಾನೆ ಬಂದಿದ್ದೀರಿ. ಒಬ್ಬ ವಿದ್ಯಾರ್ಥಿ ಹೇಗೆ ಹೆಚ್ಚು ಅಂಕವನ್ನು ತೆಗೆಯಬೇಕು ಅನ್ನುವ ಅನೇಕ ವಿಚಾರಗಳನ್ನ, ಸಮಸ್ಯೆಗಳನ್ನು ಕುರಿತು ಪರಿಹಾರಗಳನ್ನು ತಾವು ನೋಡಿದ್ದೀರಿ. ನಾವು ಬಹಳ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಮೆದುಳಿನ ನಿರ್ವಹಣಾ ತಂತ್ರವನ್ನು ಬಳಸಿ 5 ಸೂತ್ರಗಳನ್ನು ಬಳಸಿ ಸಂತೋಷವಾಗಿದ್ದರೆ, ಹ್ಯಾಪಿಯಾಗಿದ್ದರೆ, ಖುಷಿಯಾಗಿದ್ದರೆ ಮತ್ತು ಧೈರ್ಯವಾಗಿದ್ದರೆ, ಪಾಸಿಟಿವ್ ಆಗಿದ್ದರೆ, ಸ್ಯಾಡ್ ಬ್ಯಾಡ್ ಫೀಲಿಂಗ್ ಇಲ್ಲದೇ ಇದ್ದರೆ ಬ್ರೈನ್ ಓಪನ್ ಆಗುತ್ತೆ. ಬ್ರೈನ್ ಓಪನ್ ಮಾಡೋದೇ ಬಹಳ ಮುಖ್ಯ. ಬ್ರೈನ್ ಓಪನ್ ಆದರೆ ಹೊರಗೆ ಬರುತ್ತೆ, ಹೊರಗೆ ಬಂದರೆ ಬರೀತೀಯ, ಬರೆದ್ರೆ ಮಾರ್ಕ್ಸ್ ಬರುತ್ತೆ, ಮಾರ್ಕ್ಸ್ ಬಂದರೆ ಸಂತೋಷ ಆಯಿತು, ಸಂತೋಷ ಆದರೆ ಮತ್ತೆ ಹೊರಗೆ ಬರುತ್ತೆ. ಇಷ್ಟೇ ಆಟ. ಹಾಗಾದರೆ ಇದೆಲ್ಲ ತಿಳ್ಕೊಂಡು ಹೋಗ್ತಾ ಇದ್ದೀರಿ. ಈ ಬಾರಿ ಪರೀಕ್ಷೆನ ಹಬ್ಬ ಅಂತ ತಗೊಂಡಿದ್ದೀರಿ. ಸಂತೋಷ ತುಂದಿಲರಾಗಿದ್ದೀರಿ. ಈ ಬಾರಿ ಮೊದಲ ಬಾರಿ ಖುಷಿಯಾಗಿದ್ದೀರಿ. ಆಯಿತು. ಪರೀಕ್ಷೆ ಹಿಂದಿನ ದಿನ ರಾತ್ರಿ ಮಲಗಿದ್ರಿ, ಸಂತೋಷವಾಗಿ ಪಾಸಿಟಿವ್ ಮೂಡಲ್ಲಿದ್ದಿರಿ. ಬೆಳಗ್ಗೆ ಬೇಗ ಹೇಳಬೇಕು. 4:45 5 ಗಂಟೆಗೆ ಎದ್ಬಿಡಿ. ಅರ್ಧ ಮುಕ್ಕಾಲು ಗಂಟೆ ನಿಮ್ಮ ಇತರ ಕೆಲಸಗಳನ್ನೆಲ್ಲ ಮುಗಿಸಿ ಪರೀಕ್ಷೆ ಬೆಳಗ್ಗೆ ಓದಬಾರದು. ಹಿಂದಿನ ದಿನ ರಾತ್ರಿವರೆಗೂ ಓದಿ ಬರೆದು ರೆಸ್ಟ್ ತಗೊಂಡು ನಡೀತಿತ್ತು. ಆದರೆ ಇವತ್ತಿನ ಬೆಳಗ್ಗೆ ಆ ಮುಖ್ಯಾಂಶಗಳ ಪಟ್ಟಿ ಇತ್ತಲ್ಲ, ಅದನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಅಂದರೆ ಗೊತ್ತಾ? ತಿರುವಿ ಹಾಕುವುದು. ತಿರುವು ಹಾಕೋ ಸುಮ್ಮನೆ. ಓಕೆ. ಯಾವುದೇ ಹೊಸ ಓದನ್ನು ಓದಬಾರ್ದು. ಎಲ್ಲ ಆಯಿತು. ಪರೀಕ್ಷೆಗೆ 1 ಗಂಟೆ ಇರುವಾಗ, ಅದಕ್ಕೆ ಮುಂಚೆ ಹಿಂದಿನ ದಿನ ರಾತ್ರಿನೇ ನಿಮ್ಮ ಶುದ್ಧ ಸ್ವಚ್ಛ ಯೂನಿಫಾರ್ಮ್ಗಳೆಲ್ಲ ಇಟ್ಕೊಂಡು, ಬಟ್ಟೆ ಇಟ್ಕೊಂಡು, ಶೂ ಇಟ್ಕೊಂಡು, ಹಾಲ್ ಟಿಕೆಟು, ಜಾಮಿಟ್ರಿ ಬಾಕ್ಸು, 1ಕ್ಕಿಂತ ಹೆಚ್ಚು ಪೆನ್ನುಗಳು, 1ಕ್ಕಿಂತ ಹೆಚ್ಚು ಪೆನ್ಸಿಲ್ಗಳು ಎಲ್ಲವನ್ನು ಇಟ್ಕೊಂಡು ರೆಡಿಯಾಗಿರಿ. ಬೋರ್ಡು, ಎಕ್ಸಾಮ್ ಬೋರ್ಡು ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ. ಬೆಳಗ್ಗೆ 1 ಗಂಟೆ ಮುಂಚೆ ನಾನು ಪರೀಕ್ಷೆಗೆ ಹೋಗುತ್ತಿಲ್ಲ, ಪಿಕ್ನಿಕ್ ಹೋಗ್ತಿದ್ದೀನಿ ಅಂತ ರೋಲ್ ನಂಬರ್ 4 ಜ್ಞಾಪಕ ಇರಬೇಕು ನಿಮಗೆ, ಅಲ್ವೇ? ಇದೆಲ್ಲ ಮಾಡ್ಕೊಂಡು ಹೊರಟಿದ್ದೀರಿ. ಈಗ ಒಂದು ವಿಷಯ. ಏನು ವಿಷಯ? ನೀವು ಫ್ರೆಂಡ್ಸ್ ಇಬ್ಬರು, ಅಕ್ಕಪಕ್ಕದ ಮನೆ, ಹತ್ತಿರದಲ್ಲಿ ಮನೆ, ಇಬ್ಬರು ಜೊತೆಲಿ ಹೊರಡ್ತೀರಿ. ಹೊರಡಬೇಡ. ನೋಡಿದ್ರಾ? ಸೂತ್ರಗಳನ್ನ ಫಾಲೋ ಮಾಡಬೇಕು ಈ ಸಲ. ನಿಮ್ಮಪ್ಪ, ನಿಮ್ಮಮ್ಮ, ಅವರಪ್ಪ, ಅವರಮ್ಮ ಸಪ್ರೇಟಾಗಿ ಬನ್ನಿ. ಜೊತೆಯಲ್ಲಿ ಹೋಗಬೇಡಿ. ಯಾಕೆ ಅಂತ ಇನ್ನೊಂದು 15 ಸೆಕೆಂಡ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಆಯಿತು, ಹೊರಟ್ರಿ. ನೋಡಿ, ನಾನು ನೋಡ್ತಾ ಇರಿ. 20 ನಿಮಿಷ ಮನೆಯಿಂದ ಹೋಗೋಕ್ಕೆ, ಮನೆಯಿಂದ ಎಕ್ಸಾಮ್ ಸೆಂಟ್ರಿಗೆ 10 ನಿಮಿಷ ಮುಂಚೆ, 20 10 30 ಇಷ್ಟು ಮೆಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡಬೇಕು. ತೀರಾ ಮುಂಚೆ ಹೋಗ್ಬಿಟ್ರೆ ಎಕ್ಸಾಮ್ ಕೊಠಡಿಗೆ, ಹಾಲ್ಗೆ, ಬಿಲ್ಡಿಂಗಿಗೆ, ಕೊನೆಗಳಿಗೆನಲ್ಲಿ ಓಡಿ ಅವಸರದಿಂದ ಹೋದರೆ ಎರಡೂ ಸಂದರ್ಭದಲ್ಲಿ ಬ್ರೈನ್ ಕ್ಲಾಸ್. ಗುರಿ ಏನು ಹೇಳಿ? ಬ್ರೈನ್ ಓಪನ್. ಬೇರೆ ದಾರಿ ಇಲ್ಲ. ಪರೀಕ್ಷೆಗೆ 1 ಗಂಟೆ ಮುಂಚೆ, ಆಮೇಲೆ 3 ಗಂಟೆ, 4 ಗಂಟೆ ಗುರಿ ಒಂದೇ. ಏನು ಗುರಿ ಹೇಳಿ? ಬ್ರೈನ್ ಓಪನ್. ನಿಮಗೆ ಹೆಲ್ಪ್ ಮಾಡೋರು ಒಬ್ಬರೇ. ಯಾರು? ನಿಮ್ಮ ಬ್ರೈನು. ಅವ್ರ ಹತ್ರ ಇದೆಯಲ್ಲ ಒಳಗಡೆ. ಅವ್ರು ಏನು ಮಾಡಬೇಕು? ಓಪನ್ ಆಗಿ ಹೊರಗಡೆ ಬರಬೇಕು. ಹೊರಗಡೆ ಬರ್ಬೇಕಾದ್ರೆ ಖುಷಿಯಾಗಿರಬೇಕು, ಸಂತೋಷ ಇರಬೇಕು, ಧೈರ್ಯವಾಗಿರಬೇಕು. ಇಷ್ಟೇ ಆಟ. ಎಲ್ಲ ಆಯಿತು. ಹೋದ್ರಿ. 10 ನಿಮಿಷ ಮುಂಚೆ ಹೋಗಬೇಕು ಅಂತ ಹೇಳಿದ್ದೆ ಅಷ್ಟೇ. ತುಂಬ ಮುಂಚೆನೇ ಹೋಗಬಾರ್ದು, ತುಂಬ ಕೊನೆಯಲ್ಲೂ ಓಡಿ ಹೋಗಬಾರ್ದು. ಅವಸರ ಇಲ್ಲ. ಆಯಿತು. ಅಲ್ಲಿ ಹೋದೆ. ನನ್ನ ಫ್ರೆಂಡ್ ಒಬ್ಬಳು ಬಂದಳು. ನೀನು ಸಿಕ್ಕಿದೆ. ಹೋದೆ. ಅವಳು 15-20 ದಿನ ಆಗಿತ್ತಲ್ಲ, ಸ್ಟಡಿ ಹಾಲಿಡೇಸ್, ನೋಡಿರಲಿಲ್ಲ. ಅವಳು ಆ ಕಡೆಯಿಂದ ಬಂದಳು, ನೀನು ಈ ಕಡೆಯಿಂದ ಹೋದೆ. ಇಬ್ಬರು ತಪ್ಕೊಂಡ್ರಿ. ಇಬ್ಬರಿಗೂ ಕೇಳಿದ್ರಿ. ಇವಳು ಅವಳಿಗೆ ಕೇಳ್ತಾಳೆ, ಹೆಂಗೆ ಓದಿದೀಯೇ? ಚೆನ್ನಾಗಿ ಓದಿದ್ದೀನಿ ಕಣೆ. ನೀನು? ನಾನು ಚೆನ್ನಾಗಿ ಓದಿದ್ದೀನಿ. ಒಂಚೂರು ಹೇಳು. ಅಯ್ಯೋ, ಅದೊಂದು ಜ್ಞಾಪಕ ಬರ್ತಾಯಿಲ್ಲ ಕಣೆ. ಅವಳು ಬಿಡ್ತಾಳೆ. ಅವಳೇನೋ ಕೇಳ್ತಾಳೆ. ಅಯ್ಯೋ, ಅದೊಂದು ಜ್ಞಾಪಕ ಬರ್ತಾಯಿಲ್ಲ. ಅಯ್ಯೋ, ಓದೇ ಇಲ್ಲ ಕಣೆ ಅದನ್ನು. ಇಬ್ಬರು ಏನೇನು ಓದಿದ್ದೀವಿ, ಏನೇನು ಜ್ಞಾಪಕ ಬರ್ತಾ ಇದೆ ಅಲ್ಲ, ಏನೇನು ಓದಿಲ್ಲ, ಏನೇನು ಜ್ಞಾಪಕ ಬರ್ತಾ ಇಲ್ಲ ಅಂತ ಚರ್ಚೆ ಮಾಡಿ, ಡಿಸ್ಕಸ್ ಮಾಡಿ, ಇಷ್ಟೊಂದು ಜ್ಞಾಪಕ ಬರ್ತಾ ಇಲ್ಲ, ಇಷ್ಟೊಂದು ಓದಿಲ್ಲ ಅಂತ ಗೊತ್ತಾಗಿ ಇಬ್ಬರು ಗೊಳ ಗಂಗೆ ಕಾವೇರಿ ಶುರು. ನಾನು ಅದಕ್ಕೆ ಹೇಳಿದ್ದು, ಮನೆಯಿಂದಲೇ ಏನಾದ್ರು ಫ್ರೆಂಡ್ಸ್ ಹೊರಟುಬಿಟ್ಟಿದ್ರೆ ಅಲ್ಲಿಂದೇ ಗಂಗೆ ಕಾವೇರಿ ಶುರುವಾಗ್ಬಿಡೋದು. ಅದಕ್ಕೆ ಯಾರ ಜೊತೆಲೂ ಹೋಗಬೇಡ ಅಂದಿದ್ದು. ಅದಕ್ಕೆ ಏನು ಮಾಡಬೇಕು? ಏನನ್ನು ಕೇಳಬೇಡ, ಏನನ್ನು ಮಾತನಾಡಬೇಡ. ಒಂದೇ ಮಾತು ಅವಳಿಗೆ, ಆಲ್ ದಿ ಬೆಸ್ಟ್. ಅವಳು ನಿನಗೆ ಆಲ್ ದಿ ಬೆಸ್ಟ್. ಎಲ್ಲರೂ ಒಬ್ರಿಗೊಬ್ರಿಗೆ ಆಲ್ ದಿ ಬೆಸ್ಟ್ ಹೇಳಿ, ನಿಮ್ಮ ಜಾಗ ಹುಡ್ಕೊಳ್ಳಿ, ನಿಮ್ಮ ರೂಮ್ ಹುಡ್ಕೊಳ್ಳಿ, ಹೋಗ್ಕೊಳ್ಳಿ, ಬೆಂಚ್ ಮೇಲೆ ಕೂತ್ಕೊಳ್ಳಿ, ಡೆಸ್ಕ್ ಮೇಲೆ ಕೂತ್ಕೊಂಡಿರಿ. ಒಂದು 4-5 ನಿಮಿಷ ಇದೆ. ಮೇಟ್ರ್ ಬಂದಿದ್ದಾರೆ. ಸೈಲೆಂಟ್ ಝೋನು. ಅಲ್ಲಿ ಕೂತಿರುವ ಬೇರೆ ಯಾರನ್ನು ನೋಡೋಕ್ಕೆ ಹೋಗಬೇಡಿ. ಎಲ್ಲರ ಮುಖಗಳು ಆತಂಕದಿಂದ ಇರುತ್ತೆ. ಆಗಬೇಕಾಗಿರೋದು ಏನು ಹೇಳಿ? ಬ್ರೈನ್ ಓಪನ್. ಖುಷಿಯಾಗಿರಬೇಕು. ಇನ್ನೂ ಪೇಪರ್ ಕೊಟ್ಟಿಲ್ಲ, ಆನ್ಸರ್ ಪೇಪರ್ ಕೊಟ್ಟಿಲ್ಲ, ಕ್ವಶನ್ ಪೇಪರ್ ಕೊಟ್ಟಿಲ್ಲ. ಖುಷಿಯಾಗಿರ್ಬೇಕು. ಯಾಕೆ? ಬ್ರೈನ್ ಓಪನ್ ಆಗಬೇಕಲ್ಲ. ನೀನು ಹೆದರ್ಕೊಂಬಿಟ್ಟು ಅಯ್ಯೋ ಏನಾಗುತ್ತೋ ಏನೋ ಅಂತ ಈಗ ಹೆದರ್ಕೊಂಬಿಟ್ರೆ ಬ್ರೈನ್ ಕ್ಲೋಸ್ ಆಗಿಬಿಡುತ್ತೆ. ಮುಂದಿನ 3 ಗಂಟೆ ಒಂದೇ ಗುರಿ, ಬ್ರೈನ್ ಓಪನ್. ಅದಕ್ಕೆ ಖುಷಿ, ಪಾಸಿಟಿವ್. ಆಯಿತು. ಆನ್ಸರ್ ಪೇಪರ್ ಕೊಟ್ಟರೆ ನೀನು ಲೆಫ್ಟ್ ಮಾರ್ಜಿನ್, ರೈಟ್ ಮಾರ್ಜಿನ್, ಟಾಪ್ ಮಾರ್ಜಿನ್, ಬಾಟಮ್ ಮಾರ್ಜಿನ್, ಲಾಸ್ಟಲ್ಲಿ ವರ್ಕಿಂಗ್ ಪೇಜು, ಜೊತೆಗೆ ಮೊದಲನೇ ಪೇಜಲ್ಲಿ ರಿಜಿಸ್ಟರ್ ನಂಬರು, ರೋಲ್ ನಂಬರು ಅಥವಾ ಏನೇನು ಬರೀಬೇಕೋ ಬರೀದು, ಆಮೇಲೆ ರೈಟ್ ಟಾಪಲ್ಲಿ ಪೇಜ್ ನಂಬರ್ಸು, ಇಡೀ ಬುಕ್ಲೆಟ್ಗೆ ಇದೆಲ್ಲ ಮಾಡಿ ಕೂತ್ಕೋ.
ಜಾಮಿಟ್ರಿ ಬಾಕ್ಸ್ ಓಪನ್ ಮಾಡು, ಹಾಲ್ ಟಿಕೆಟ್ ಇದ್ದರೆ ಅದನ್ನು ಓಪನ್ ಮಾಡಿ ಜಾಮಿಟ್ರಿ ಬಾಕ್ಸ್ ಕೆಳಗಡೆ ಇಟ್ಟಿರು. ಮೇಟ್ರು ಯಾವಾಗಲಾದ್ರು ಬಂದು ಹಾಲ್ ಟಿಕೆಟ್ ಮೇಲೆ ಸೈನ್ ಮಾಡ್ತಾರೆ ಅಥವಾ ನೋಡ್ತಾರೆ, ಅದ್ರ ಪಡೆಗೆ ಅದಲ್ಲಿರುತ್ತೆ. ತಲೆ ಕೆಡಿಸ್ಕೊಬೇಡ, ಅದನ್ನು ಮುಂಚೆನೇ ತೆಗೆದಿಟ್ಟಿರು. ಈಗ ಕ್ವಶನ್ ಪೇಪರ್, ಪ್ರಶ್ನೆ ಪತ್ರಿಕೆ ಕೊಟ್ಟರೆ 15 ನಿಮಿಷ ಓದೋದಕ್ಕೆ ವಿಶೇಷ ಸಮಯ ಇರುತ್ತೆ. ಈಗೆಲ್ಲ ಬದಲಾವಣೆ ಆಗಿದೆ, ಗೊತ್ತಿರಬೇಕು ನಿಮಗೆ ಅಲ್ವೇ. 15 ನಿಮಿಷ ರೀಡ್ ದ ಕ್ವಶನ್ ಪೇಪರ್. ನಾನು ಹೇಳ್ತಾ ಇದ್ದೀನಿ, ಯು ಡೂ ನಾಟ್ ರೀಡ್ ದ ಕ್ವಶನ್ ಪೇಪರ್. ಯಾಕೆ? ಈ ಥರದ 5, 10, 15 ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿ ಬಿಸಾಕಿದೆಯಾ? ಹೊಸದೇನಿರುತ್ತೆ ಎಲ್ಲ ಗೊತ್ತಿರೋದೆ. ಆದರೆ ಒಂದು ಹೊಸ ಪದ ಕೊಡ್ತೀನಿ. ಏನು ಹೇಳಿ? ಈಗಾಗಲೇ ಹೇಳಿದ್ದೀನಿ ಆ ಪದ, ಸ್ಕ್ಯಾನ್. ತಿರುವಿ ಹಾಕು. ಒಂದ್ಸಲಿ ಟೈ ಸುಮ್ಮನೆ ತಿರುವಿ ಹಾಕೋದು ಎಲ್ಲ ಕ್ವಶನ್ಸನ್ನ ಫಾಸ್ಟಾಗಿ ಹಿಂಗೆ ಅನ್ನೋದು. ಆದರೆ ನಿಮಗೊಂದು ಹೊಸ ವಿಷಯ ಹೇಳಬೇಕು. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ಒಂದು ವಿಷಯ ಇದೆ. ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ನ 5ನೇ ಸೂತ್ರ ಹೇಳೇ ಇಲ್ಲ ನಾನು, ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಈ ಜಗತ್ತಿನ ಯಾವುದೇ ಪ್ರಶ್ನೆ ಪತ್ರಿಕೆ, ಎನಿ ಕ್ವಶನ್ ಪೇಪರ್ ಆನ್ ದ ಅರ್ತ್, ಜಗತ್ತಿನಲ್ಲಿ ಯಾವುದೇ 5ನೇ ಕ್ಲಾಸ್ ಆಗಲಿ, 10ನೇ ಕ್ಲಾಸ್ ಆಗಲಿ, ಇಂಜಿನಿಯರಿಂಗು, ಮೆಡಿಕಲು, MTech, MBA ಯಾವುದೇ ಕ್ವಶನ್ ಪೇಪರ್ ಆಗಲಿ 3 ಥರ ಪ್ರಶ್ನೆ ಇರುತ್ತಷ್ಟೆ. ದೇರ್ ಆರ್ ಓನ್ಲಿ 3 types ಆಫ್ ಕ್ವಶನ್ಸ್ ಇನ್ ಎನಿ ಕ್ವಶನ್ ಪೇಪರ್ ಆನ್ ದ ಅರ್ತ್. ಮೊದಲನೇದು ನೋಡ್ತೀಯಾ, ಗೊತ್ತು ಬ್ರೇಕ್ ಬರುತ್ತೆ, ನೋ ದ ಆನ್ಸರ್. ಇದರ ಹೆಸರೇನು ಹೇಳಿ? ಗೊತ್ತು ಪ್ರಶ್ನೆಗಳು, ನೋನ್ ಕ್ವಶನ್ಸ್. ಗೊತ್ತು. ಎರಡನೇ ಟೈಪು ನೋಡ್ತೀಯಾ, ಗೊತ್ತು, ಬರೆಯೋಕ್ಕೆ ಹೋದರೆ ಅರ್ಧಂಬರ್ಧ, ಬರ್ರೆ ಚೂರು ಗೊತ್ತು. ಇದರ ಹೆಸರೇನು ಹೇಳಿ? ಗೊತ್ತಿಲ್ಲ ಪ್ರಶ್ನೆಗಳು, ನೋನ್ ಅನ್ನೋನ್ ಕ್ವಶನ್ಸ್. ಮೂರನೇ ಟೈಪ್ ಭಾಳ ಮಜಾ ಇದೆ, ನೋಡ್ತೀಯಾ, ಸರ್ ಇದು ನಮ್ದಲ್ಲ ಸರ್, ಔಟ್ ಆಫ್ ಸಿಲೆಬಸ್. ಇದರ ಹೆಸರೇನು ಹೇಳಿ? ಗೊತ್ತಿಲ್ಲ ಪ್ರಶ್ನೆಗಳು, ಅನ್ನೋನ್ ಕ್ವಶನ್ಸ್. ನೀನು 15 ನಿಮಿಷ ಟೈಮ್ ಇರುತ್ತಲ್ಲ, ಪೆನ್ಸಿಲ್ ತಗೋ, ಸ್ಕ್ಯಾನ್ ಮಾಡೋ, ಆದರೆ ಹಿಂದ್ಗಡೆ ಕ್ವಶನ್ ಹಿಂದೆ ಗೊತ್ತಿಲ್ಲ, ನೋನ್ ಅನ್ನೋನ್, ಯು ಕೆ ಗೊತ್ತಿಲ್ಲ, ಮಾರ್ಕ್, ಸ್ಕ್ಯಾನ್, ಮಾರ್ಕ್, ಫಿನಿಶ್. 100 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇದೆ ಅಂತ ಇಟ್ಕೋ. ನಿಂದು ಮಾತಾಡ್ತಾ ಇದ್ದೀನಿ, ಯಾರ್ದೋ ತನೀಶ್, ನಿಂದು ಮಾತಾಡ್ತಾ ಇದ್ದೀನಿ. 100 ಮಾರ್ಕ್ಸ್ಗೆ ನಿಂದು, ಇನ್ನೂ ಬರೆಯೋಕ್ಕೆ ಶುರು ಮಾಡಿಲ್ಲ, ಮಾರ್ಕ್ ಮಾಡಿ ಇಟ್ಟಿದೀಯಾ. ನಿಂದು 40 ಗೊತ್ತು, 30 ಗೊತ್ತಿಲ್ಲ, 30 ಗೊತ್ತಿಲ್ಲ. ನಿಂದು 40, 100 ಮಾರ್ಕ್ಸ್ ಆಯ್ತಲ್ಲ. ನೀನು ಯಾವ ಕಾರಣಕ್ಕೂ ಅರ್ಧ ಗೊತ್ತಿಲ್ಲದ 60ರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. 60 ಗೊತ್ತಿಲ್ಲ ಅಂತ ಇನ್ನೂ ಶುರು ಮಾಡೋಕ್ಕೆ ಮುಂಚೆನೇ ಗೊತ್ತಾಗ್ಬಿಟ್ರೆ, ಗೊತ್ತಿತ್ತಲ್ಲ 40, ಅದುವೇ ಗೋವಿಂದ. ನೋಡಿದ್ರಾ, ಹೆದರಿಕೆ ಆಗಿ ಬ್ರೈನು ಕ್ಲೋಸ್ ಆಗಿ ಗೊತ್ತಿದ್ದು ಬರೆಯೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ಬೇಕು ಹೇಳಿ? ಯಾವುದು ಗೊತ್ತಿಲ್ಲ ಬರೆ, ತಲೆ ಕೆಡಿಸ್ಕೊಬೇಡ. 40 ಗೊತ್ತಲ್ವೇ, 41 ಅರ್ಥ ಏನು ಹೇಳು? ಪಾಸಂತೂ ಆಯ್ತಲ್ಲ, ಬರೆಯೋಕ್ಕೆ ಶುರು ಮಾಡು. ಬರ್ಕೊಂಡೋಗು. 1 ಗಂಟೆ ಆಗಿದೆ, 40 ಅಂಕಗಳು ಮುಗಿದಿದೆ, ಗೊತ್ತು ಎಲ್ಲ ಮುಗಿದಿದೆ. ಆ್ಯಕ್ಚುಲಿ 40ಕ್ಕೆ ಎಷ್ಟಾರು ಬರಲಿ, 40 ನೀನು ಬರೆದ ಮೇಲೆ 40 7 ಬಂದಿರಲಿ, ಬಟ್ ನೀನು ಬರೆದ ಮೇಲೆ 40 ಭಾವಿಸು, ಭ್ರಮೆ, ಅಂಕ 40 ಬಂದಮೇಲೆ ಪಾಸ್ ಆಯಿತು ಅಂತ ಮೆದುಳಿಗೆ ಗೊತ್ತಾಗ್ತಿದ್ದ ಹಾಗೆ 1 ಗಂಟೆ ಆದಮೇಲೆ ಮತ್ತೆ ಬ್ರೈನು ಫಟ್ ಅಂತ ಓಪನ್ ಆಗಿ ಗೊತ್ತಿಲ್ಲ ಇತ್ತಲ್ಲ, ಅದು ಗೊತ್ತು ಆಗಿ ಪರಿವರ್ತನೆ ಹೊಂದಿರ್ತದೆ. ಹೆಂಗಾಯ್ತು ಅಂತ ನಾನು ಕೇಳಬೇಡ, ಅದು ಆವಾಗಲೇ ಆಗೋದು, ಬ್ರೈನೇ ಮಾಡೋದು. ಈಗ ಗೊತ್ತು ಆಯ್ತಲ್ಲ, ಬರ್ಕೊಂಡೋಗು. 2 ಗಂಟೆ ಆಗಿದೆ, ಗೊತ್ತಿಲ್ಲ ಮುಗಿದಿದೆ. 40, 30, 70 ಅಂಕಗಳ ಮುಗಿದಿದೆ. ಮತ್ತೊಂದು ಸಲ 70ಕ್ಕೆ ಎಷ್ಟಾರು ಬಂದಿರಲಿ, 70 ನೀನು ಬರೆದ್ಮೇಲೆ 70 ಅಂತ ಭ್ರಮೆ, ತಿಳ್ಕ. 70 ಬಂತು ಅನ್ನೋದು ಗೊತ್ತಾದ ಮೇಲೆ ಮತ್ತೊಮ್ಮೆ ಮೆದುಳು ಪಟ್ ಅಂತ ಓಪನ್ ಆಗಿ ಗೊತ್ತಿಲ್ಲ ಇತ್ತಲ್ಲ, ಎಲ್ಲೋ ಕೇಳಿದಿಲ್ಲ. ಕೆಲವು ಗೊತ್ತು ಆಗ್ಬೋದು, ಕೆಲವು ಗೊತ್ತಿಲ್ಲ ಆಗ್ಬೋದು, ಕೆಲವು ಗೊತ್ತಿಲ್ಲ ಹಾಗೇ ಇರಬಹುದು. ಬರ್ಕೊಂಡೋಗು. ನಾನು ಒಂದು 5ನೇ ಸೂತ್ರ ಹೇಳಿದೆ, ಬ್ರೈನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್. ಏನು ಹೇಳಿ? ಸುಮ್ಮನೆ ಕೂರಬಾರ್ದು. ಈಗ 10 ನಿಮಿಷ ಸುಮ್ಮನೆ ಕೂತಿದ್ದೀರಿ, ತುಂಬ ಜನ ಸುಮ್ಮನೆ ಬರೀದೆ ಕೂತಿರ್ತಿರಲ್ಲ 3 ಗಂಟೆನಲ್ಲಿ. ಬರ್ದಿಲ್ಲ ಅಂತ ಇಟ್ಕೊಳಪ್ಪ, 10 ನಿಮಿಷ ಬರ್ದ್ಯಾ? ಇಲ್ಲ. ಬರೆದಿದ್ದಕ್ಕೆ ಮಾರ್ಕ್ಸ್ ಬಂತ? ಇಲ್ಲ. ಮಾರ್ಕ್ಸ್ ಬರೆದಿದ್ದಕ್ಕೆ ಸಂತೋಷ ಆಯ್ತಾ? ಇಲ್ಲ. ಸಂತೋಷ ಆಗದಿದ್ದಕ್ಕೆ ಬ್ರೈನ್ ಓಪನ್ ಆಯ್ತಾ? ಇಲ್ಲ. ಬ್ರೈನ್ ಓಪನ್ ಆಗದಿದ್ದಕ್ಕೆ ಮುಂದಿನ ಜಾಪಕ ಬಂತ? ಇಲ್ಲ. ನೋಡಿದ್ರ, ತಪ್ಪು ಸರಿನೋ? ಸುಮ್ಮನೆ ಕೂರಂಗಿಲ್ಲ. ಬರೀ ಮಾರ್ಕ್ಸ್ ಬಂತು, ಬ್ರೈನ್ ಓಪನ್ ಆಯ್ತು, ಬರೀ ಮಾರ್ಕ್ಸ್ ಬಂತು, ಬ್ರೈನ್ ಓಪನ್ ಆಯ್ತು, ಬರೀ ಮಾರ್ಕ್ಸ್ ಬಂತು, ಬ್ರೈನ್ ಓಪನ್ ಆಯ್ತು. ಇದೇ ರೋಲ್ ನಂಬರ್ 3. ಎಲ್ಲ ಆಯಿತು, ಬರ್ಕೊಂಡೋಗು. ಕೊನೆಯಲ್ಲಿ ಟೈಮ್ ಸಾಲದೇ ಇದ್ದರೆ ಪಾಯಿಂಟ್ಸ್ ಮಾತ್ರ ಬರೀ. ಎಲ್ಲವೂ ಆಯಿತು. ಎಂತಾದರೂ ಇರು 20 ನಿಮಿಷ ಇರುವಾಗ ಬರೆಯೋದು ನಿಲ್ಲಿಸು. ಒಂದು ಇವ್ಯಾಲ್ಯೂಯೇಷನ್ ಅಂತಿರುತ್ತೆ, ಕೊನೆಗಳಿಗೆಂದಲೂ 5-10 ಮಾರ್ಕ್ಸ್ ತೊಗೊಂಡ್ಬಿಡ್ಬೋದು. ಹೆಂಗೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಆನ್ಸರ್ ಬರ್ತಾರಲ್ಲ ಮೊದಲಿಂದ, 3 ಲೈನು 2 ಲೈನು ಬರಿತಿದ್ದಂಗೆ 10 ಸೆಕೆಂಡ್, ನಾನೇ ಟೈಮ್ ಕೊಡ್ತಾ ಇದ್ದೀನಿ, 10 ಸೆಕೆಂಡ್ ಟೊಯ್ ನೋಡ್ಬಿಡು. ಒಂದ್ಸಲಿ ಪೇಜ್ ಆದಮೇಲೆ 1 ನಿಮಿಷ ಟೊಯ್, ಕೊನೆ 20 ನಿಮಿಷ ಮತ್ತೊಂದು ಸಲ ವಾಪಸ್ ಬಾ. ಹೀಗೆ 3 ಬಾರಿ ವಾಪಸ್ ಬಂದರೆ ಟೆಕ್ನಿಕಲ್ ಎರರು, ಮತ್ತು ಸ್ಪೆಲ್ಲಿಂಗು, ಕಾಗುಣಿತ, ಬೇರೆ ಥರದ ಮಿಸ್ಟೇಕ್ಸು, ಟೆಕ್ನಿಕಲ್ ಎರರು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅವನು ಹಪ್ಪಳವನ್ನು ತಿಂದನು, ಪಾವತ್ತೇ ಇಲ್ಲ, ಹೆರಾಸ್ಮೆಂಟ್, ಡಬಲ್ ಎಸ್ ಇಲ್ಲ. ನೋಡಿದ್ರ, ಇವೆಲ್ಲ ವಾಪಸ್ ಬಂದಾಗ ಗೊತ್ತಾಗುತ್ತೆ. ಈ ರೀತಿ ಲುಕ್
ಮಾಡಿದರೆ ಮತ್ತೊಮ್ಮೆ ಪುನರಾವರ್ತನೆ ಮಾಡಿದಾಗ ಇವೆಲ್ಲ ಗೊತ್ತಾಗುತ್ತೆ. ಹೀಗೆ ಮಾಡ್ಕೊಂಡು ಹೋಗು. ಎಲ್ಲ ಆದಮೇಲೆ ಪೇಪರೆಲ್ಲ ಅಡಿಷನಲ್ ಶೀಟ್ ತೊಗೊಂಡ್ರೆ ಕಂಟಿನ್ಯೂಷನ್ ಪೇಜ್ ನಂಬರ್ನ ಅಲ್ಲಲ್ಲೇ ಹಾಕಬೇಕು. ಇಲ್ದರೆ 8-10 ಅಡಿಷನಲ್ ಶೀಟ್ ತೊಗೊಂಡು ಯಾವುದಾದ್ಮೇಲೆ ಯಾವುದು ಇಡೋದು ಅನ್ನೋದೇ ಗೊತ್ತಾಗಲ್ಲ. ಅದರಿಂದ ಇಸ್ಕೋಬೇಕಾದ್ರೆ ಪೇಜ್ ನಂಬರ್ ಕಂಟಿನ್ಯೂಷನ್ ಹಾಕಿರು. ಎಲ್ಲ ಸೇರಿಸಿ 10 ನಿಮಿಷ ಇರುವಾಗ ದಾರ ಕಟ್ಟಿ, ಬೇಕಾದ್ರೆ ಇನ್ನೊಂದು ಅಡಿಷನಲ್ ಶೀಟ್ ಇಸ್ಕೊಂಡು ದಾರ ಕಟ್ಟಿ ಮೇಟ್ರು ಬರ್ತಿದ್ದಂಗೆ ಅವ್ರ ಕೈಗೆ ಗೌರವವಾಗಿ ಎದ್ದು ನಿಂತು ಕೊಟ್ಟು ಶಾಂತವಾಗಿ ಹೊರಗಡೆ ಬಾ. ಹೊರಗಡೆ ಬರ್ತಿದ್ದಂಗೆ ಡಿಸ್ಕಷನ್ ಮಾಡಿದ್ರೆ 84 ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಡಿಸ್ಕಷನ್ ಮಾಡಿದ್ಮೇಲೆ ಅಯ್ಯೋ ಇದೋಯ್ತು, ಅದೋಯ್ತು, ಅಲ್ಲೋಯ್ತು, ಅಯ್ಯೋ ಇದು ಬರ್ತಿಲ್ಲ, 44 ಆಗ್ಬಿಡುತ್ತೆ. ನಾಳೆ ಮ್ಯಾಥಮೆಟಿಕ್ಸ್, ಗಣಿತ, ಬ್ರೈನು ಕ್ಲೋಸು, ಮಾಡಬೇಕಾದ್ದು ಓಪನ್ನು. ನೋಡಿದ್ರಾ, ಯಾವುದರ ಬಗ್ಗೆಯೂ ಚರ್ಚೆ ಬೇಡ. 84 ಅಲ್ಲ 44 ಅಂತ ರಿಸಲ್ಟ್ ಬಂದಾಗ ಗೊತ್ತಾಗಲಿ. ಅಲ್ಲಿ ತನಕ 84. ಮಕ್ಕಳೇ, ಮನೆಗೆ ಹೋಗಿ ಆರಾಮಾಗಿ ಹೋಗಿ 1 ಗಂಟೆ ರೆಸ್ಟ್ ತೊಗೊಳ್ಳಿ. ಮತ್ತು ಹಿಂದಿನ ದಿನ ಏನು ಮಾಡಿದ್ರಿ ಅದನ್ನೇ ಮಾಡಿ. ಮಕ್ಕಳೇ, ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸಿ. ಇಷ್ಟೊಂದು 8 ಎಪಿಸೋಡ್ಗಳಲ್ಲಿ ಎಷ್ಟು ವಿಚಾರಗಳನ್ನ ಒಬ್ಬರು ಗುರುಗಳಿಗೆ ಟೆಸ್ಟ್ ಮಾಡೋಕ್ಕೆ ಹೋದ, ತುಂಬ ದೊಡ್ಡ ಗುರುಗಳು. ಅವ್ರಿಗೆ ಕೇಳ್ದಾಗ ಇವನು ಹುಡುಗ, ಗುರುಗಳೇ ಏನು ಇಲ್ಲಿ ಕೂತ್ಕೊಂಡು ಎಲ್ಲೋ ನಡೆಯೋದು ಹೇಳ್ತೀರಂತೆ, ಪಕ್ಷಿ ಇದೆ ನನ್ನ ಕೈದಲ್ಲಿ, ಒಂದು ಏನೋ ಇದೆ, ಏನಿದೆ ಹೇಳಿಂದ. ಪಕ್ಷಿ ಅಂತ ಹೇಳಿಲ್ಲ, ಏನಿದೆ ಹೇಳಿಂದ. ಅವ್ರು ದೊಡ್ಡ ಗುರುಗಳು, ದಿವ್ಯ ಗುರುಗಳು. ಅವ್ರು ಹೇಳಿದ್ರು ನಿನ್ನ ಕೈದಲ್ಲಿ ಒಂದು ಪಕ್ಷಿ ಇದೆ ಅಂತ. ಇವ್ರಿಗೇನು ಗೊತ್ತಾಗೋಯ್ತು, ಸೋಲ್ಸಕ್ಕೆ ಬಂದಿದ್ದಾನು ಅವನು. ಅವನು ಹೇಳ್ದ, ಗುರುಗಳೇ ಕರೆಕ್ಟ್ ನೀವು ಹೇಳಿದ್ದು. 2ನೇ ಕೊನೆ ಪ್ರಶ್ನೆ, ಇದಕ್ಕೆ ಉತ್ತರ ಹೇಳಿ. ಏನು ಹೇಳಪ್ಪ, ಪ್ರಶ್ನೆ ಕೇಳು. ಏನಿಲ್ಲ, ಪಕ್ಷಿ ಇದೆ ಅಂದ್ರಿ, ಕರೆಕ್ಟು. ಈಗ ಹೇಳಿ, ಇದು ಬದುಕಿದೆಯೋ ಸತ್ತಿದೆಯೋ? ಸ್ವಾಮೀಜಿ ಕಣ್ಣು ಮುಚ್ಚಿದ್ರು, ಕಣ್ಣು ತೆಗೆದ್ರು, ಉತ್ತರ ಹೇಳೋಕ್ಕಾಗಲಿಲ್ಲ. ಸೋಲೋ ಟೈಮು ಸ್ವಾಮೀಜಿಗಳಿಗೆ. ಯಾಕೆ, ಹುಡುಗ ತರಲೆ, ಬದುಕಿದೆ ಅಂದರೆ ಅಲ್ಲೇ ಈಚೆಗೆ ಸಾಯಿಸ್ಬಿಡ್ತಾನೆ, ಸತ್ತಿದೆ ಅಂದರೆ ಹಾರಿಬಿಟ್ಬಿಡ್ತಾನೆ. ಏನು ಹೇಳಿದ್ರು ರಿವರ್ಸ್ ಗೇರು. ಸ್ವಾಮೀಜಿಗಳೇ ಸೋಲ್ತಾರ? ಹೇಳಿದ್ರು, ಮಗು, ಈ ಪಕ್ಷಿಯ ಭವಿಷ್ಯ ನಿನ್ನ ಕೈನಲ್ಲಿದೆ. ಇದೇ ಮಾತನ್ನು, ಉತ್ತರವನ್ನು ನಿಮಗೆ ಹೇಳ್ತಾ ಇದ್ದೀನಿ ಮಕ್ಕಳೇ. ಕೋಟಿ ಕೋಟಿ ಮಕ್ಕಳುಗಳು, ನೀವೇ ಮುಂದಿನ ನಾಗರಿಕರು, ನೀವೇ ಮುಂದಿನ ಭವಿಷ್ಯ, ನೀವೇ ಮುಂದೆ ಪ್ರಪಂಚವನ್ನು ಕರ್ಕೊಂಡು ಹೋಗಬೇಕಾದವರು. ಚೆನ್ನಾಗಿ ಓದಿ, ಚೆನ್ನಾಗಿ ಅಂಕ ಗಳಿಸಿ, ಚೆನ್ನಾಗಿ ಜ್ಞಾನಿಗಳಾಗಿ, ಕುಶಲಿಗಳಾಗಿ, ಆತ್ಮಬಲವುಳ್ಳವರಾದರೆ ನೀವು ಈಗಲೂ ಕೂಡ ಎಲ್ಲ ಸೂತ್ರಗಳನ್ನು ಉಪಯೋಗಿಸಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳು. 25 ವರ್ಷ ಮೊದಲು ಜ್ಞಾನ ಕೌಶಲ ಮನೋಭಾವದಿಂದ ಆವೃತವಾಗಿ ಬೆಳೆದು ಬಿಟ್ಟರೆ, ಇನ್ನು 75 ವರ್ಷ ನೀವು ಅರಸರು, ಉಳಿದವರು ನಿಮ್ಮ ಜೊತೆಗಾರರು. ನೀವು 25 ವರ್ಷ ಈಗ ಟಿ ವಿ ನೋಡಿ, ಮೊಬೈಲ್ ನೋಡಿ, ಮಾಡಬಾರದು ಮಾಡಿ, ತಿನ್ನಬಾರದು ತಿಂದು, ಅಲ್ಲೋಗಿ ಇಲ್ಲೋಗಿ ಟೈಮ್ ವೇಸ್ಟ್ ಮಾಡಿ, ಜ್ಞಾನ ಇಲ್ಲ, ಮಾರ್ಕ್ಸ್ ಇಲ್ಲ, ಏನೂ ಇಲ್ಲದೆ ಇದ್ದರೆ ಇನ್ನು 75 ವರ್ಷ ನೀವು ಗುಲಾಮರು, ನಿಮಗೆ ಇನ್ಯಾರೋ ಅರಸರು. ನಿಮಗೆ 25 ವರ್ಷದ ಮಜಾ ಬೇಕೋ, 75 ವರ್ಷದ ಮಜಾ ಬೇಕೋ? ನಿರ್ಧಾರ ತೆಗೆದುಕೊಳ್ಳುವ ಸಮಯ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋಣ. ಈ 8 ಎಪಿಸೋಡ್ಗಳನ್ನು ಚೆನ್ನಾಗಿ ಕೇಳಿ, ಮತ್ತೆ ಕೇಳಿ, ನೀವು ಚೆನ್ನಾಗಿ ಅಂಕವನ್ನು ಗಳಿಸಬೇಕು. ಈ ಬಾರಿ ಪರೀಕ್ಷೆ ಹಬ್ಬ, ಪರೀಕ್ಷೆ ಹಬ್ಬ, ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ. ನೀವೆಲ್ಲ ಚೆನ್ನಾಗಿ ಕೇಳಿ ಉಪಯೋಗಿಸಿ ಸೂತ್ರವನ್ನು ಯಶಸ್ವಿಯಾಗಿ ಅಂತ ಹೇಳ್ತಾ, ಯಶಸ್ಸು ಕಂಡಲ್ಲಿ ಬೆಳೆಯುವ ಕಾಡು ಕುಸುಮವಲ್ಲ. ಯಶಸ್ಸು ಆತ್ಮವಿಶ್ವಾಸವಿರುವ, ಸೃಜನಶೀಲ ಮನಸ್ಸುಳ್ಳ, ಶಿಸ್ತುಬದ್ಧತೆ ಉಳ್ಳ, ಸಮಯ ಪ್ರಜ್ಞೆ ಉಳ್ಳ, ಚುರುಕಿನ ಉತ್ಸಾಹಿ ವ್ಯಕ್ತಿತ್ವವುಳ್ಳ, ಪವಿತ್ರವಾದ ಹೃದಯಗಳಲ್ಲಿ ಬೆಳೆಯುವ ಮಂದಾರ ಪುಷ್ಪ. ನೀವೆಲ್ಲ ಮಂದಾರ ಪುಷ್ಪಗಳಾಗಬೇಕು. ಕನ್ನಡ ನಾಡಿನ ಎಲ್ಲ ಮಕ್ಕಳು ಹೆಮ್ಮೆಯ ಮಕ್ಕಳಾಗಬೇಕು. ನೀವೆಲ್ಲ ಖುಷಿಯಾಗಿ ಬದುಕಬೇಕು. ಆ ಖುಷಿಯಾಗಿ ಬದುಕೋದಕ್ಕೆ ಖುಷಿಯಾಗಿ ಓದನ್ನು ಓದಬೇಕು. ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಿ. ಇವೆಲ್ಲ ಆಗುತ್ತಾ ಸರ್? ನಾನು ನಂಬರ್ 1 ಬರ್ಬೋದಾ? ನಾನು 100ಕ್ಕೆ 100 ಗಳಿಸ್ಬೋದಾ? ನಾನು ಬ್ರೈನ್ ಮ್ಯಾನೇಜ್ ಮಾಡ್ಬೋದಾ? ನಾನು ಸಂತೋಷವಾಗಿ ಪರೀಕ್ಷೆ ಎದುರಿಸ್ಬೋದಾ? ಯಾಕಾಗಲ್ಲ? ಸಾಧ್ಯವೆಂದರೆ ಸಾಧ್ಯ. ಬನ್ನಿ, ಬದಲಾವಣೆಯನ್ನು ತಂದುಕೊಳ್ಳೋಣ, ಯಶಸ್ಸನ್ನು ಗಳಿಸೋಣ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್.